ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು RMR ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ರಜನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ. ಇವಾಗ ಸಮ್ಮರ್, ತುಂಬಾ ನೀರನ್ನ ಕುಡೀರಿ, ಲಿಕ್ವಿಡ್ ಐಟಮ್ನ ಕನ್ಸ್ಯೂಮ್ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಹಾಗೆಯೇ ನಾವಿವತ್ತು ಹೋಗ್ತಾ ಇದ್ದೀವಿ ಮಧುರಾಮ ಜಾತ್ರೆಗೆ. ಹೌದು, ನಾವಿರೋದು ದೊಡ್ಡನಾಗಮಂಗಲದಲ್ಲೇನೆ. ಸೊ ಇಲ್ಲಿ 3 ದಿವಸದಿಂದ ಜಾತ್ರೆ ನಡೀತಾ ಇದೆ. ಫಸ್ಟ್ ಡೇ ಬಂದ್ಬಿಟ್ಟು ಫ್ರೈಡೇ. ಅವತ್ತು ಬಂದು ನಮಗೆ ಸ್ಕೂಲ್ ಇತ್ತು, ರಜೆ ಇರಲಿಲ್ಲ. ಹಾಗಾಗಿ ನಾವು ಜಾತ್ರೆ ನೋಡೋಕೆ ಹೋಗೋಕ್ಕಾಗಿಲ್ಲ. ಇಲ್ಲೇ ತೇರ್ನ ನೋಡಿಕೊಂಡು ದೇವಸ್ಥಾನದ ಹತ್ರ ಎಲ್ಲ ನೋಡಿಕೊಂಡು ಬಂದ್ವಿ. ಹಾಗೆಯೇ ಸೆಕೆಂಡ್ ಡೇ ಬಂದ್ಬಿಟ್ಟು ತೇರ್ನ ಅಲ್ಲಿ ಮಧುರಮ್ಮ ದೇವಸ್ಥಾನದ ಹತ್ರಕ್ಕೆ ನೆನ್ನೆ ತಗೊಂಡೋಗಿದ್ದಾರೆ. ಅವಾಗ್ಲೂ ಹೋಗೋಣ ಅಂದ್ಕೊಂಡೆ, ನಮ್ಮ ಮನೆಯವ್ರಿಗೆ ರಜಾ ಇರಲಿಲ್ಲ. ಹಾಗೆ ಮಗುನ ಒಬ್ಬಳೇ ಕರ್ಕೊಂಡು ಹೋಗೋದಷ್ಟು ಸೇಫ್ ಅಲ್ಲ, ತುಂಬ ಜನ ಇರ್ತಾರೆ, ರಶ್ ಇರುತ್ತೆ. ಹಾಗಾಗಿ ಅದಕ್ಕೆ ಹೋಗೋಕ್ಕಾಗಿಲ್ಲ. ಇವತ್ತು ಬಂದು ಸಂಡೇ, ಇವತ್ತು ಅವ್ರಿಗೆ ರಜಾ ಇದೆ. ಹಾಗೆ ಬೆಳಗ್ಗೆನೇ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ, ಬಟ್ ಅವ್ರಿಗೆ ಮತ್ತೆ ಏನೋ ಕೆಲಸ ಬಂತು. ಆಚೆ ಹೋಗಿ ಇವಾಗ ಬಂದಿದ್ದಾರೆ. ಸೊ ಇವಾಗ ಹೋಗೋಣ ಅಂತೇಳಿ ರೆಡಿ ಆಗಿದ್ದೀವಿ. ಪಾಪುನು ರೆಡಿ ಆಗಿದ್ದಾನೆ. ಇವಾಗ ಅವ್ರು ರೆಡಿ ಆಗ್ತಾ ಇದ್ದಾರೆ, ನಾನು ರೆಡಿಯಾಗಿ ಹೊರಡಬೇಕು. ನಾವು 4 ವರ್ಷದಿಂದ ಇಲ್ಲೇ ಸ್ಟೇ ಆಗಿರೋದು, ಆದರೆ ಒಂದ್ಸಲನೂ ಮಧುರಮ್ಮ ದೇವಸ್ಥಾನಕ್ಕೆ ಹೋಗೋಕ್ಕಾಗಿರ್ಲಿಲ್ಲ. ಸೊ ಇವಾಗ ಆ ಟೈಮ್ ಬಂದಿದೆ ಅನ್ಸುತ್ತೆ. ಇವತ್ತು ಹೋಗ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ತುಂಬ ರಶ್ ಇರುತ್ತೆ, ದೇವ್ರ ದರ್ಶನ ಮಾಡೋದಕ್ಕೆ ತುಂಬ ಕಷ್ಟ ಅಂತ ಹೇಳ್ತಾ ಇದ್ರು ನನ್ನ ಫ್ರೆಂಡ್ಸ್ ಎಲ್ಲ. ನೋಡಬೇಕು, ಆ ದೇವಿ ದರ್ಶನ ಮಾಡೋಕ್ಕೆ ಚಾನ್ಸ್ ಸಿಕ್ಕರೆ ತುಂಬ ಖುಷಿ ಆಗುತ್ತೆ. ಆದಷ್ಟು ನಾನು ಪ್ರಯತ್ನ ಮಾಡ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್. ನಾನು ರೆಡಿ ಆಗಾಯ್ತು. ಒಂದ್ ನಿಮಿಷ ಓಲೆ ಹಾಕೊಂಡ್ಬರ್ತೀನಿ, ಮರ್ತ್ಬಿಟ್ಟಿದ್ದೀನಿ. ಹಾಯ್, ವೆಲ್ಕಮ್ ಬ್ಯಾಕ್. ಇವಾಗ ಓಲೆ ಎಲ್ಲ ಹಾಕೊಂಡು ಕರೆಕ್ಟಾಗಿ ರೆಡಿ ಆಗಿದ್ದೀನಿ. ಹಾಗೆ ನಮ್ಮ ಪಾಪುನು ರೆಡಿ ಆಗಿದ್ದಾನೆ. ಜಾತ್ರೆಗೆ ಮೊನ್ನೆ ತಗೊಂಡಿರೋ ಜಾತ್ರೆ ಕನ್ನಡಕ ಹಾಕೊಂಡು ರೆಡಿ ಆಗಿದ್ದಾನೆ. ಹೇಗೆ ಕಾಣಿಸ್ತಾ ಇದ್ದಾನೆ ನಮ್ಮ ಪಾಪು ಅಂತೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಅವನಿಗೆ ಹೇಳ್ತೀನಿ ನೀವೇನೇನು ಹೇಳಿದ್ದೀರಾ ಅಂತ. ಹಾಗೆ ಇದು ನನ್ನ ಔಟ್ಫಿಟ್ ಇವತ್ತು. ಈ ಪಾಚಿ ಕಲರ್ ಸಲ್ವಾರ್ ಸೂಟ್ ಹಾಕೊಂಡಿದ್ದೀನಿ. ಹಾಗೆ ಅದಕ್ಕೆ ಮೆಚ್ಚಾಗೋ ಥರ ಓಲೆ ಹಾಕೊಂಡಿದ್ದೀನಿ. ಆಲ್ಮೋಸ್ಟ್ ಈ ಓಲೆನ ತುಂಬ ಸಲ ಯೂಸ್ ಮಾಡಿದ್ದೀನಿ. ನನ್ನ ಫೇವ್ರೆಟ್ ಓಲೆ ಅಂತಲೇ ಹೇಳ್ಬೋದು. ನನ್ನ ಹತ್ರ ಇರೋ ಅಷ್ಟು ಓಲೆಗಳಲ್ಲಿ ನಂಗೆ ತುಂಬ ಇಷ್ಟ ಆಗುತ್ತೆ ಈ ಜುಮ್ಕ. ವಿತ್ ಸೆಲ್ವಾರ್ ಹೋಗುತ್ತೆ, ಅಂದರೆ ಸೆಲ್ವಾರ್ ಜೊತೆನೂ ಚೆನ್ನಾಗಿ ಕಾಣುತ್ತೆ, ಸ್ಯಾರಿ ಜೊತೆನೂ ಚೆನ್ನಾಗಿ ಕಾಣುತ್ತೆ. ಸೊ ಎಲ್ಲ ಔಟ್ಫಿಟ್ಗೂ ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸೊ ಅದಕ್ಕೆ ಇದು ನನಗಿಷ್ಟ. ಇದು ನನ್ನ ತಂಗಿ ನನಗೆ ಚೂಸ್ ಮಾಡಿದ್ದು. ನಾವು M5 ಮಾಲ್ಗೆ ಹೋಗಿದ್ದಾಗ ಅಲ್ಲಿ ನಾನು ತೊಗೊಂಡಿದ್ದೆ ಇದನ್ನು. ಮೈ ಫೇವ್ರೆಟ್ ಜುಮ್ಕ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು. ಹಾಗೆ ಇವಾಗ ಜಾತ್ರೆಗೆ ಹೊರಡೋ ಟೈಮ್ ಆಗಿದೆ. ಜಾತ್ರೆಯಲ್ಲಿ ಸಿಗ್ತೀನಿ, ಬಾಯ್. ಇವಾಗ ನಾವು ನಮ್ಮ ರಥದಲ್ಲಿ ದೇವಸ್ಥಾನದ ಕಡೆಗೆ ಹೊರಡ್ತಾ ಇದ್ದೀವಿ. ದೇವಸ್ಥಾನದ ಕಡೆಗೆ ನಮ್ಮ ಪಯಣ. ಹಾಗೆ ಹೋಗ್ತಾ ಗೊತ್ತಾಯಿತು ತುಂಬ ರಶ್ ಇದೆ ಅಂತ. ಗಾಡಿಗಳು ತುಂಬ ಓಡಾಡ್ತಾ ಇತ್ತು. ಅಂದರೆ ಜಾತ್ರೆಗೆ ಹೋಗೋರು, ವಾಪಸ್ ಬರೋರು, ಹೀಗೆ ರೋಡು ಸಹ ರಶ್ ಆಗಿತ್ತು. ಅದರಲ್ಲೂ ಹೇಗೆಗೋ ಹೋದ್ವಿ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಸ್ವಲ್ಪ ದೂರದಲ್ಲೇ ಗಾಡಿಗಳನ್ನ ಸ್ಟಾಪ್ ಮಾಡಿ ಅಲ್ಲೇ ಪಾರ್ಕ್ ಮಾಡಿ ನಾವು ನಡ್ಕೊಂಡು ಹೋಗಬೇಕು ದೇವಸ್ಥಾನದ ಹತ್ರ ಅಂತ. ನೀವು ಗಾಡಿಗಳನ್ನ ನೋಡ್ತಾ ಇರ್ಬೋದು, ಎಷ್ಟೊಂದು ಗಾಡಿ ಇದೆ. ಇದಿಷ್ಟೇ ಅಲ್ಲ, ಈ ಸೈಡ್ ಕೂಡ ಗಾಡಿಗಳನ್ನು ಪಾರ್ಕ್ ಮಾಡಿದ್ರು. ತುಂಬ ಗಾಡಿಗಳೇ ಕಾಣಿಸ್ತಾ ಇತ್ತು. ಇನ್ನು ಜನ ಎಷ್ಟಿರ್ಬೋದು ಯೋಚನೆ ಮಾಡಿ. ಹಾಗೆ ಇಲ್ಲಿಂದ ನಾವು ನಡ್ಕೊಂಡು ಜಾತ್ರೆನ ತಲುಪಿದ್ವಿ. ಅಲ್ಲಿ ಹೋದ್ಮೇಲಂತೂ ನಡೆದಾಡೋಕ್ಕೂ ಜಾಗ ಇಲ್ಲದಿರೋ ಅಷ್ಟು ಜನ ಅಂತಲೇ ಹೇಳ್ಬೋದು. ಇದು ಸ್ಟಾರ್ಟಿಂಗ್ ಪಾಯಿಂಟು. ಇಲ್ಲೇ ಇಷ್ಟು ಜನ ಇದ್ದಾರೆ. ದೇವಸ್ಥಾನದ ಹತ್ರ ಇನ್ನೂ ತುಂಬ ಜನ ಇದ್ದರು. ನಾನು ದೇವ್ರನ್ನ ನೋಡ್ಬೋದು ಅನ್ನೋ ಆಸೆಯಿಂದ ಹೊರಟ್ವಿ ಅಲ್ಲಿಗೆ. ಆದರೆ ಅಲ್ಲಿ ದೇವಸ್ಥಾನನ ಕ್ಲೋಸ್ ಮಾಡಿದರು. ಏನೇ ಪೂಜೆ ಇದ್ರೂ ಆಚೆನೇ ಮಾಡಿಕೊಂಡು ಅವರು ಕೈ ಮುಕ್ಕೊಂಡು ಬರಬೇಕಿತ್ತು, ಒಳಗಡೆ ಬಿಡ್ತಾ ಇರಲಿಲ್ಲ. ಹಾಗಾಗಿ ನಾವು ಸಹ ಅಲ್ಲೇ ಒಂದು ರೌಂಡ್ ಹಾಕಿ ದೇವಸ್ಥಾನದ ಹತ್ರ ಹೋಗಿ ಅಲ್ಲಿ ನೋಡಿಕೊಂಡು ಆಮೇಲೆ ಜಾತ್ರೆ ಎಲ್ಲ ಒಂದು ರೌಂಡ್ ಹಾಕಿದ್ವಿ. ತೇರ ಹತ್ರ ಹೋಗಿ ತೇರನ್ನೆಲ್ಲ ನೋಡಿಕೊಂಡು ಬಂದ್ವಿ. ಈಗ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ 9 ತೇರೇನೋ ಇತ್ತು. 9 ಊರುಗಳಿಂದ ಬಂದಿದೆ ಅನಿಸುತ್ತೆ. 9 ಬೇರೆ ಬೇರೆ ಪ್ಲೇಸ್ಗಳಿಂದ ಬಂದಿದೆ. ಈಳಲಿಗೆ, ಗೋವಿಂದ ಶೆಟ್ಟಿಪಾಳ್ಯ, ದೊಡ್ಡನಾಗಮಂಗಲ, ಹೀಗೆ ತುಂಬ ಕಡೆಯಿಂದ ತೇರುಗಳು ಬಂದಿದೆ. ಇದು ದೇವಸ್ಥಾನ. ಆಮೇಲೆ ನಾವು ಊಟಕ್ಕೆ ಅಂತ ಹೊರಟ್ವಿ. ಅಲ್ಲಿ ಬರೋ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆನ ಮಾಡಿರ್ತಾರೆ. ಎಷ್ಟು ಜನ ಬಂದ್ರೂ ಸಹ ಸ್ಟಾಪ್ ಮಾಡ್ದೇ ಊಟ ಕೊಡ್ತಾನೆ ಇರ್ತಾರೆ. ಅದರಲ್ಲೂ ವೆಜ್ ಅಲ್ಲ, ನಾನ್ ವೆಜ್ ಊಟನ ಕೊಡ್ತಾ ಇರ್ತಾರೆ. ಬಿರಿಯಾನಿ ಮಾಡಿದ್ರು ಇವತ್ತು, ನಾವು ಸಹ ತಿನ್ಕೊಂಡು ಬಂದ್ವಿ.
ಹಾಗೆ ನಾನು ಪಿಂಗಾಣಿ ಐಟಮ್ಸ್ನ ನೋಡಿದೆ, ತುಂಬ ಕಡೆ ಇಟ್ಕೊಂಡಿದ್ರು. ನನಗೂ ಉಪ್ಪು ಹಾಕೋದಕ್ಕೆ ತೊಗೋಬೇಕು ಅಂತ ಹೇಳಿ ಆಸೆ ಇತ್ತು. ಹಾಗಾಗಿ ಅದನ್ನು ವಿಚಾರಿಸ್ತಾ ಇದ್ದೆ ಎಷ್ಟು ಏನು ಅಂತ. ತುಂಬ ಪ್ರೈಸ್ ಹೇಳ್ತಾರೆ, ತುಂಬ ಬಾರ್ಗೇನ್ ಮಾಡಬೇಕಾಗುತ್ತೆ. ಅಷ್ಟು ಬಾರ್ಗೇನ್ ಮಾಡಿದ್ರು ಲಾಸ್ಟಿಗೆ ಒಂದು ಪ್ರೈಸು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಎಲ್ಲ ಸೇಮ್ ಪ್ರೈಸ್ ಹೇಳ್ತಾರೆ. ಹಾಗಾಗಿ ನಾನು ತುಂಬ ಕಡೆ ವಿಚಾರಿಸ್ದೆ, ಎಷ್ಟೊಂದು ಕಡೆ ಇಟ್ಟಿದ್ರು, ಎಲ್ಲ ಕಡೆ ಸುತ್ತಿ ಲಾಸ್ಟಲ್ಲಿ ಒಂದು ಕಡೆ ತೊಗೊಂಬಂದೆ. ಅದನ್ನು ನಿಮ್ಗೆ ಆಮೇಲೆ ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿರ್ತೀನಿ ನೋಡಿ. ಹಾಗೆ ಶಾಪಿಂಗ್ ಎಲ್ಲ ಮುಗಿದ್ಮೇಲೆ ಜಾತ್ರೆ ಎಲ್ಲ ಒಂದು ರೌಂಡ್ ಹಾಕಿದ್ವಿ. ಪಾಪು ಅದಾಟ ಆಡ್ತೀನಿ ಇದಾಟ ಆಡ್ತೀನಿ ಅಂತಿದ್ದ. ನನಗೆ ಯಾಕೋ ಈ ಬಿಸಿಲಲ್ಲಿ ಆಟ ಆಡಿಸೋದು ಸರಿ ಅನ್ನಿಸ್ಲಿಲ್ಲ. ತಲೆ ಸುತ್ತೇನಾದರೂ ಬಂದರೆ ಏನೋ ಭಯಕ್ಕೆ ಅವನಿಗೆ ಏನೋ ಆಟ ಆಡೋದಕ್ಕೆ ಬಿಡಲಿಲ್ಲ. ಒಂದು ಕಡೆ ಬೇಜಾರು ಕೂಡ ಆಯಿತು. ಅಲ್ಲಿ ಕುದುರೆ ಎಲ್ಲ ಇತ್ತು, ಅದ್ರ ಮೇಲೆ ಹೋಗು ಅಂದರೆ ಅವನು ಹೋಗಲ್ಲ ಅಂತ ಹೇಳ್ದ. ಅದಾದಮೇಲೆ ಒಂದು ಕಡೆ ಜ್ಯೂಸ್ ಕುಡ್ಕೊಂಬಿಟ್ಟು ಜಾತ್ರೆ ಎಲ್ಲ ಒಂದೆರಡು ರೌಂಡ್ ಹಾಕಿ ಸುತ್ತಿ ವಾಪಸ್ ಮನೆಗೆ ಹೋಗೋಣ ಅಂತ ಹೇಳಿ ವಾಪಸ್ ಬರುವಾಗ ಮದ್ದೂರಮ್ಮ ದೇವಸ್ಥಾನಕ್ಕೆ ಡಿ.ಕೆ. ಶಿವಕುಮಾರ್ ಸರ್ ಅವರು ಬಂದರು. ದೇವಿ ದರ್ಶನ ಮಾಡಲಿಕ್ಕೆ ಅವರು ಸಹ ಬಂದಿದ್ದಾರೆ. ಈ ಜಾತ್ರೆ ಇನ್ನೆಷ್ಟು ಫೇಮಸ್ ಇರ್ಬೋದು ನೀವೇ ಯೋಚನೆ ಮಾಡಿ. ನನಗಂತೂ ಇದು ಫಸ್ಟ್ ಅನುಭವ. ನಾನು ಇಲ್ಲಿವರೆಗೂ ಬಂದು ಜಾತ್ರೆನ ನೋಡಿರಲಿಲ್ಲ. ಯಾವಾಗಲೂ ನಮ್ಮ ಮನೆ ಹತ್ರದಲ್ಲಿರೋ ದೇವಸ್ಥಾನದ ಹತ್ರ ತೇರನ್ನ ಎಲ್ಲಿ ನಿಲ್ಲಿಸಿರ್ತಾರೆ ಅಲ್ಲಿ ಜಾತ್ರೆನ ನೋಡಿದ್ದೆ. ಇದು ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಹಾಗೆ ನಾವು ವಾಪಸ್ ಬರುವಾಗ ಇನ್ನೂ ಎಷ್ಟು ಜನ ಜಾತ್ರೆ ನೋಡಲಿಕ್ಕೆ ಬರ್ತಾಯಿದ್ರು ಅಂದರೆ ಸಂಜೆ ಆದರೂ ಸಹ ತುಂಬ ಜನ ಬರ್ತಾಯಿದ್ರು. ಯಾಕೆಂದರೆ ಇವಾಗ ಲೈಟಿಂಗ್ಸ್ಗೆ ಹಾಗೆ ಆರ್ಕೆಸ್ಟ್ರಾ ಎಲ್ಲ ಇದ್ದಿದ್ದರಿಂದ ಎಲ್ಲ ಈವ್ನಿಂಗ್ ಬರ್ತಾಯಿದ್ರು. ಹಾಯ್, ವೆಲ್ಕಮ್ ಬ್ಯಾಕ್. ಜಾತ್ರೆ ಮುಗಿಸಿ ಇವಾಗ ತಾನೇ ಮನೆಗೆ ಬಂದ್ವಿ. ಇವಾಗ ಟ್ಯೂಷನ್ ಮಾಡಬೇಕು, ಯಾಕೆಂದರೆ ನಾಳೆಯಿಂದ ಮಕ್ಕಳಿಗೆ ಎಕ್ಸಾಮ್ ಇದೆ. ಹಾಗಾಗಿ ಸಂಡೇನೇ ಟ್ಯೂಷನ್ ಇಟ್ಟಿದ್ದೀನಿ. ಸೊ ಮಕ್ಕಳಿಗೆ ಟ್ಯೂಷನ್ ಮಾಡಿ ರಿವಿಷನ್ ಮಾಡಿಕೊಡ್ಬೇಕು. ಆಮೇಲೆ ಜಾತ್ರೆಯಿಂದ ಏನು ತಂದೇನು ತೋರಿಸ್ತೀನಿ. ಆ್ಯಕ್ಚುಲಿ ಜಾಸ್ತಿ ಏನೂ ತಂದಿಲ್ಲ, ಮನೆಗೆ ಏನು ಅವಶ್ಯಕತೆ ಇದೆ ಅದು ಮಾತ್ರ ಒಂದು 3 ಐಟಮ್ ತೊಗೊಂಡ್ಬಂದ್ವಿ ಅಷ್ಟೇ. ಆಮೇಲೆ ತೋರಿಸ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್. ಹಾಗೆ ಇವತ್ತು ಜಾತ್ರೆಗೆ ಹೋಗಿ ಏನೇನು ತಂದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಯ್, ವೆಲ್ಕಮ್ ಬ್ಯಾಕ್. ಜಾತ್ರೆಯಿಂದ ಬಂದಮೇಲೆ ಟ್ಯೂಷನ್ ಇತ್ತು, ಏಕೆಂದರೆ ನಾಳೆಯಿಂದ ಮಕ್ಕಳಿಗೆ ಎಕ್ಸಾಮ್ ಇದೆ. ಸೊ ಹಾಗಾಗಿ ಸಂಡೇನೂ ಟ್ಯೂಷನ್ ಇಟ್ಟಿದ್ದೆ. ಟ್ಯೂಷನ್ ಮುಗಿಸಿ ಇವಾಗ ಸ್ವಲ್ಪ ತರಕಾರಿ ಎಲ್ಲ ತರಬೇಕಿತ್ತು. ಮಾರ್ಕೆಟ್ಗೆ ಹೋಗಿ ತರಕಾರಿ ಈರುಳ್ಳಿ ಎಲ್ಲ ತೊಗೊಂಬಂದಾಯಿತು. ಸೊ ಮನೆ ಕೆಲಸ ಎಲ್ಲ ಮಾಡ್ಕೊಬೇಕು. ಹಾಗೆ ಜಾತ್ರೆಗೆ ಹೋಗಿದ್ನಲ್ವ, ಅಲ್ಲಿ ಏನು ತೊಗೊಂಡೆ ಅಂತ ನಿಮಗೆ ತೋರಿಸೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾಯಿದ್ದೆ. ಏನೂ ಹೆಚ್ಚಾಗಿ ಏನೂ ತೊಗೊಳ್ಳಿಲ್ಲ. ಈ ಸಲ ಏನೂ ತೊಗೋಬಾರ್ದು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ಹೋಗಿದೆ. ಆದರೂ 3 ಐಟಮ್ ತಂದಿದ್ದೀನಿ. ಅದೇನು ಅಂದರೆ ಒಂದು ಲಂಚ್ ಬ್ಯಾಗು, ನಮ್ಮ ಮನೆಯವ್ರಿಗೆ ಲಂಚ್ ಬ್ಯಾಗ್ ಬೇಕಿತ್ತು. ಇದು ಆಚೆ ಎಲ್ಲ ಕೇಳೋಕ್ಕೆ ಸ್ವಲ್ಪ ಜಾಸ್ತಿ ಹೇಳ್ತಾರೆ, ಅಲ್ಲಿ ಸ್ವಲ್ಪ 100 ರೂಪೀಸ್ ಪರ್ ಪೀಸ್ ಅಂತ ಹೇಳಿದ್ರು. ಅಂದರೆ ಒಂದು ಬ್ಯಾಗ್ಗೆ 100 ರೂಪೀಸು. ಸೊ ಇದು ಕ್ಯೂಟ್ ಪ್ರಿಂಟ್ ನನಗೆ ಇಷ್ಟ ಆಯಿತು. ಪ್ಯಾರೆಟ್ದು ಪೇಂಟ್ ಮಾಡಿರೋದಿದು. ಸೊ ಹಾಗಾಗಿ ಇದೊಂದು ಲಂಚ್ ಬ್ಯಾಗ್ ತೊಗೊಂಬಂದೆ ಅವ್ರಿಗೆ. ಹಾಗೆ ನನಗೆ ಪಿಂಗಾಣಿ ಐಟಮ್ ತುಂಬ ಅಟ್ರ್ಯಾಕ್ಟ್ ಮಾಡ್ತಾಯಿತ್ತು ಅಲ್ಲಿ. ಸೊ ಹಾಗಾಗಿ ಈ ಪಿಂಗಾಣಿ ಐಟಮ್ನ ತೊಗೊಂಬಂದೆ. ಇದು ಉಪ್ಪು ಹಾಕಿಡೋದಕ್ಕೆ. ಈ ಬ್ಲ್ಯಾಕ್ ಕಲರ್ ನಂಗೆ ತುಂಬ ಇಷ್ಟ ಆಯಿತು. ಇದರಲ್ಲಿ ಕಲರ್ಸು ಅಂದರೆ ಡಿಸೈನ್ ಇರೋದಿತ್ತು. ಈ ಥರ ಪ್ಲೈನ್ ಬ್ಲ್ಯಾಕ್ ನನಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಇದನ್ನು ತೊಗೊಂಡೆ. ಅವರು ಇದು ಒಂದು ಬಂದು 150 ರೂಪೀಸ್ ಏನೋ ಹೇಳಿದ್ರು. ನಾವು ಕೊಟ್ಟಿದ್ದು ಇದಕ್ಕೆ 120 ರೂಪೀಸ್ ಕೊಟ್ವಿ. 120 ರೂಪಾಯಿ ಕೊಟ್ಟು ತಂದ್ವಿ. ಅವ್ರು ಕೊಡೋಕೆ ರೆಡಿನೇ ಇರಲಿಲ್ಲ. ಅಯ್ಯಯ್ಯೋ, ಸ್ವಲ್ಪ ಇದಾಗ್ಬಿಟ್ಟಿದೆ, ನಾನು ನೋಡಲೇ ಇಲ್ಲ ಅಲ್ಲಿ. ಅದಕ್ಕೆ 120 ರೂಪಾಯಿ ಕೊಟ್ರ ಇಲ್ಲ, ಅವ್ರ ಹತ್ರ ತುಂಬ ಬಾರ್ಗೇನ್ ಮಾಡಿದ ಮೇಲೆ 120 ರೂಪಾಯಿಗೆ ತಂದಿದ್ದು. ಅದರಲ್ಲಿ ಇಲ್ಲಿ ಸ್ವಲ್ಪ ಸ್ಕ್ರ್ಯಾಚ್ ಆಗಿದೆ, ಅದನ್ನು ನಾನು ನೋಡಲೇ ಇಲ್ಲ. ಸ್ವಲ್ಪ ಪೇಂಟ್ ಹೋಗಿದೆ. ಆದರೆ ತುಂಬ ಚೆನ್ನಾಗಿದೆ. ಈ ಶೇಪ್ ನನಗೆ ತುಂಬ ಇಷ್ಟ ಆಯಿತು, ಸ್ಕ್ವೇರ್ ಟೇಪು. ಸೊ ಹಾಗಾಗಿ ಇದನ್ನು ತೊಗೊಂಡೆ. ವಾಶ್ ಮಾಡಿ ಉಪ್ಪು ಹಾಕಿಡಬೇಕು. ಇನ್ನೊಂದು ಸಹ ಪಿಂಗಾಣಿ ಇದನ್ನೇ ತಂದಿದ್ದು ಜಾರು, ಉಪ್ಪು ಹಾಕೋದಕ್ಕೆ. ಈ ಎರಡರಲ್ಲಿ ಯಾವುದಕ್ಕೆ ಹಾಕೋದಕ್ಕೆ ಗೊತ್ತಿಲ್ಲ. ಇದು ಒಂದು, ಇದು ಸ್ವಲ್ಪ ದೊಡ್ಡದು, ಬಿಗ್ ಇದೆ. ಇದು ಚಿಕ್ಕದು. ಇದು ಚೆನ್ನಾಗಿದೆ. ಒಳಗೆಲ್ಲ ಈ ಥರ ಇದೆ. ಉಪ್ಪು ಹಾಕೋದಕ್ಕೆ ಅಂತಲೇ ತೊಗೊಂಬಂದಿದ್ದು ಮೇಯ್ನಾಗಿ. ಯಾಕೆಂದರೆ ಪ್ಲಾಸ್ಟಿಕ್ ಡಬ್ಬದಲ್ಲೆಲ್ಲ ಉಪ್ಪಿಡಬಾರ್ದು ಅಂತಾರೆ. ಪ್ಲಾಸ್ಟಿಕ್ ಕವರಲ್ಲೇ ಬರುತ್ತೆ ಉಪ್ಪು, ಆದರೆ ಪ್ಲಾಸ್ಟಿಕ್ ಡಬ್ಬದಲ್ಲಿ ಉಪ್ಪಿಡಬಾರ್ದು ಅಂತಾರೆ, ಯಾಕೆ ಗೊತ್ತಿಲ್ಲ. ಸೊ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನಗೆ ಗೊತ್ತಿಲ್ಲ ಯಾಕೆ ಪ್ಲಾಸ್ಟಿಕ್ ಡಬ್ಬದಲ್ಲಿ ಉಪ್ಪಿಡಬಾರ್ದು ಹಾಗೆ ಹೇಳ್ತಾರಲ್ವ. ಸೊ ಗಾಜಿನ ತಂದಿದ್ದೆ. ಸ್ವಲ್ಪ ಅದನ್ನು ನಾನು ಮೇಂಟೈನ್ ಮಾಡೋದು ನನ್ನ ಲಾಸ್ಟ್ ವೀಡಿಯೋಲಿ ಹೇಳ್ದಾಗೇ ಸ್ವಲ್ಪ ಕಷ್ಟ.
ನನಗೆ ಹರಿಬರಿಯಲ್ಲಿ ಮಾಡುವಾಗ ಅದನ್ನೆಲ್ಲಿ ಬೀಳಿಸ್ಬಿಡ್ತೀನಿ ಅಂತ ಭಯ ಆಗುತ್ತೆ. ಸೊ ಹಾಗಾಗಿ ಅದನ್ನು ಎತ್ತಿಟ್ಬಿಟ್ಟಿದ್ದೀನಿ. ಇವಾಗ ಅದಕ್ಕೆ ತುಪ್ಪ ಹಾಕಿಟ್ಟಿದ್ದೀನಿ ಮೇಲೆ. ಉಪ್ಪು ಅಂದರೆ ಸ್ವಲ್ಪ ಗ್ಯಾಸ್ ಪಕ್ಕದಲ್ಲೇ ಇಟ್ಕೊತೀನಿ, ಪಟ್ಟಂತ ಸಿಗುತ್ತೆ ಅನ್ನೋ ಕಾರಣಕ್ಕೆ. ಸೊ ಇದು ಗಾಜಿನ ಥರನೇ ಪಿಂಗಾಣಿ, ಇದನ್ನು ಹೆಂಗೆ ಮೇಂಟೈನ್ ಮಾಡ್ತೀನೋ ಗೊತ್ತಿಲ್ಲ. ಬಟ್ ನೋಡೋಣ. ಪಿಂಗಾಣಿ ಇದು ತುಂಬ ಇಷ್ಟ ಆಯಿತು, ಅದಕ್ಕೋಸ್ಕರ ತಗೊಂಬಂದೆ. ಪರ್ಟಿಕ್ಯುಲರಾಗಿ ಉಪ್ಪು ಹಾಕಿಡಬೇಕು. ಇದರಲ್ಲೂ ನೋಡೋಣ, ಪುಡಿ ಉಪ್ಪು ಅಥವಾ ಬೇರೆ ಏನಾದರೂ ಹಾಕಿಡೋದಕ್ಕೆ ಯೂಸ್ ಮಾಡ್ತೀನಿ. ತುಂಬ ಕ್ಯೂಟಾಗಿದೆ. ಈ ಎರಡು ಜಾರಲ್ಲಿ ನಿಮಗೆ ಯಾವ ಜಾರ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ನನಗೆ ಯಾವ ಜಾರ್ ಇಷ್ಟ ಆಯಿತು ಅಂತ ನಾನು ರಿಪ್ಲೈ ಮಾಡ್ತೀನಿ. ಇದ್ದ ಅಷ್ಟೇ, ಈ 3 ಐಟಮ್ಸ್ ಅಷ್ಟೇ ನಾನು ಜಾತ್ರೆಯಲ್ಲಿ ತೊಗೊಂಡಿದ್ದು. ಓಲೆ, ಇಯರಿಂಗ್ಸು, ಸರ, ಬ್ರೇಸ್ಲೆಟು, ಅದು ಇದು ಏನೇನೋ ತೊಗೊತಿದ್ದೆ. ಲಾಸ್ಟ್ ಜಾತ್ರೆಯಲ್ಲೂ ಸಹ ತುಂಬ ಬ್ರೇಸ್ಲೆಟ್ಸು, ಕೀ ಬಂಚು ಈ ಥರದ್ದೆಲ್ಲ ತೊಗೊಂಡಿದ್ದೀನಿ. ಈ ಸಲ ನಾನು ಏನು ತೊಗೋಬಾರ್ದು ಅಂತ ಡಿಸೈಡ್ ಮಾಡಿದ್ದೆ. ಸೊ ಹಾಗಾಗಿ ಈ ಮನೆಗೆ ಅವಶ್ಯಕತೆ ಮತ್ತು ಅವರಿಗೆ ಊಟನ ತೊಗೊಂಡೋಗೋದಕ್ಕೆ ಲಂಚ್ ಬ್ಯಾಗ್ ಅವಶ್ಯಕತೆ ಇತ್ತು. ಈ ಅವಶ್ಯಕತೆ ಇರೋ ಈ 3 ಐಟಮ್ ಮಾತ್ರ ಈ ಸಲ ತಂದಿದ್ದೀನಿ. ಐ ಆಮ್ ಪ್ರೌಡ್ ಮೈ ಸೆಲ್ಫ್ ಫಾರ್ ದ್ಯಾಟ್. ಏನು ಅನ್ನೆಸೆಸರಿಯಾಗಿ ನಾನು ಖರ್ಚು ಮಾಡಿಲ್ಲ ಅಂತ ನನಗೆ ಖುಷಿ ಇದೆ ಈ ಸಲ. ಅಷ್ಟೇ. ಹಾಗೆ ಈ ಜಾತ್ರೆ ವಿಡಿಯೋ ಹೌದು, ನಾವು ಹೋಗಿದ್ದ ಮದ್ದೂರಮ್ಮ ಜಾತ್ರೆಯ ವಿಡಿಯೋ ಜಾತ್ರೆ ಥರ ಇತ್ತಾ ಇಲ್ಲ ಚೆನ್ನಾಗಿತ್ತಾ ಹೇಗಿತ್ತು ಅಂತ ನೀವೇ ಹೇಳಬೇಕು. ಈ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮೆಲ್ಲರ ಪ್ರೀತಿ ಹಾಗೂ ಸಪೋರ್ಟ್ ತುಂಬಾ ಮುಖ್ಯ. ವಿತೌಟ್ ಯುವರ್ ಸಪೋರ್ಟ್ ನಾವೇನು ಮಾಡೋಕ್ಕಾಗಲ್ಲ. ಯಾರೇ ಒಬ್ಬರು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ರೂ ಜನರ ಮತ್ತು ಯಾರು ನೋಡ್ತಾರೆ ನಮ್ಮ ಚಾನಲ್ನ, ನಮ್ಮ ವೀಡಿಯೋಗಳನ್ನು ಯಾರು ಇಷ್ಟಪಡ್ತಾರೆ ಅವ್ರ ಸಪೋರ್ಟ್ನ ತುಂಬ ಎಕ್ಸ್ಪೆಕ್ಟ್ ಮಾಡ್ತೀವಿ. ಯಾಕೆಂದರೆ ನಿಮ್ಮ ಸಪೋರ್ಟಿಂದನೇ ನಾವೇನಾದರೂ ಅರ್ನ್ ಮಾಡೋಕ್ಕಾಗೋದು, ಇಲ್ಲ ಅಂದರೆ ವೀಡಿಯೋ ಮಾಡೋದಕ್ಕೆ ಇನ್ನಷ್ಟು ಮೋಟಿವೇಶನ್ ಸಿಗೋದು ಅಂತ ಹೇಳ್ಬೋದು. ಅದಕ್ಕೋಸ್ಕರ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಿಮಗೆ ನನ್ನ ವೀಡಿಯೋ ನೋಡಿ ಏನನ್ನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ನನ್ನ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ. ಹಾಗೆ ನಿಮ್ಮ ಊರಿನ ಸೈಡ್ ಜಾತ್ರೆ ಹೇಗಿರುತ್ತೆ, ನೀವು ಎಷ್ಟು ಎಂಜಾಯ್ ಮಾಡ್ತೀರಾ ಅಂತ ನನ್ನ ಹತ್ರ ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್.